ನಿನ್ನೆಯಷ್ಟೇ ನಾವೊಂದು ಸುದ್ದಿಯನ್ನು ಕೊಟ್ಟಿದ್ವಿ. ಕರ್ನಾಟಕದಲ್ಲಿ ಬಿಜೆಪಿಯದ್ದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿ, ಮಹಾರಾಷ್ಟ್ರದಲ್ಲಿರೋದು ಒಂದು ನೀತಿ ಅಂತ. ಇಲ್ಲಿ ವಕ್ಫ್ ಬ್ಯಾನ್ ಮಾಡಿಬಿಡಿ, ದೇಶದಿಂದ ಉಚ್ಚಾಟನೆ ಮಾಡಿಬಿಡಿ, ಇವ್ರದ್ದು ಯಾವ ಸ್ವತ್ತಿತ್ತು, ಎಲ್ಲ ಸ್ವತ್ತು ಇಲ್ಲಿಯವರದೇ ಇದ್ದದ್ದು, ಅವ್ರು ಯಾವುದೇ ಕಾರಣಕ್ಕೂ ಕೊಡಕೂಡದು ಅಂತೆಲ್ಲ ಬಿ ಜೆ ಪಿ ನಾಯಕರು ಮಾತಾಡ್ತಾರೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ 20 ಕೋಟಿ ಟೋಟಲ್ ಹಣವನ್ನು ವಕ್ಫ್ಗೆ ಅಲ್ಲಿನ ಸರ್ಕಾರವೇ ಕೊಟ್ಟಿತ್ತು, ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದರು. ಯಾವಾಗ ಈ ನ್ಯೂಸ್ ಬಂತು ಅದರಲ್ಲಿ ಮೊದಲ ಕಂತಾಗಿ 10 ಕೋಟಿಯನ್ನು ಇವರು ಸ್ಯಾಂಕ್ಷನ್ ಮಾಡಿದರು. ಯಾವಾಗ ಈ ಸುದ್ದಿ ಬಂತಲ್ಲ, ವಕ್ಫ್ಗೆ ಬಿ ಜೆ ಪಿನೇ 10 ಕೋಟಿ ಕೊಟ್ಟಿದೆ ಅಂಥೇಳಿ, ಈಗ ಮಹಾ ಸರ್ಕಾರ ಏನು ಮಾಡಿದೆ, ಮಹಾದ ಬಿ ಜೆ ಪಿ 10 ಕೋಟಿ ರೂಪಾಯಿನ ವಾಪಸ್ ಪಡ್ಕೊಳ್ತಾ ಇದೆ. ವಿರೋಧ ಜಾಸ್ತಿ ಆಯಿತು ದೇಶಾದ್ಯಂತ. ಇದೇನಿದೆ ಇವ್ರ ಕಥೆ? ಒಂದೊಂದು ಹೋರಾಟಕ್ಕೆ ಒಂದೊಂದು ಬಣ್ಣವನ್ನು ಕೊಡ್ತಾರಲ್ಲ. ವಕ್ಫ್ ವಿಚಾರದಲ್ಲಿ ಅಸಲಿ ಇವ್ರ ನಿಲುವೇನು? ಕರ್ನಾಟಕಕ್ಕೆ ಬಂದರೆ ಒಂದು ನಿಲುವು, ಮಹಾರಾಷ್ಟ್ರಕ್ಕೆ ಹೋದರೆ ಇನ್ನೊಂದು ನಿಲುವು, ಕೇಂದ್ರದಲ್ಲಿ ಮಸೂದೆ ಮಂಡನೆ ವಿಚಾರದಲ್ಲಿ ಇನ್ನೊಂದು ನಿಲುವು ಅಂತ ಎಲ್ಲ ಜೋರಾಗಿ ವಿರೋಧ ಆಯಿತು. 20 ಕೋಟಿ ಫಿಕ್ಸ್ ಮಾಡಿದ್ರು ಇವರು, 10 ಕೋಟಿ ಕೊಟ್ಟಿದ್ದರು. ಇದೀಗ ವಿರೋಧ ಜಾಸ್ತಿ ಆಗ್ತಾ ಇದ್ದಂತೆಯೇ ಹಣವನ್ನು ಮಹಾರಾಷ್ಟ್ರ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಹಣ ನೀಡಿ ಒಂದೇ ದಿನದ ಒಳಗಡೆ ಕೇಸರಿ ಪಾಳ್ಯ ವಕ್ಫ್ಗೆ ಕೊಟ್ಟಿದ್ದಂಥ 10 ಕೋಟಿ ರೂಪಾಯಿಗಳನ್ನು ವಿರೋಧ ಬಂದ ಮೇಲೆ ವಾಪಸ್ ಪಡ್ಕೊಂಡಿದೆ. ಮಹಾರಾಷ್ಟ್ರದ ವಕ್ಫ್ ಮಂಡಳಿಗೆ ಟೋಟಲಾಗಿ 10 ಕೋಟಿ ಅನುದಾನವನ್ನು ಕೊಟ್ಟಿದ್ದು, ರಾಜ್ಯ ವಕ್ಫ್ ಮಂಡಳಿ ಬಲವರ್ಧನೆಗಾಗಿ ಕೊಟ್ಟಿದ್ದಂಥ ಅನುದಾನ ಇದು. ವಕ್ಫ್ ಮಂಡಳಿಗೆ ಹಣ ನೀಡಲು ಸಂವಿಧಾನದಲ್ಲಿ ಅವಕಾಶವಿಲ್ಲ ಎನ್ನುವ ವಾದವನ್ನು ಇವರು ಮಾಡಿದರು. ಇವರೇ ಮಾಡಿದ್ದಿದ್ದು, ಬೇರೆ ಪಾರ್ಟಿ ಬಿಟ್ಬಿಡಿ. ವಕ್ಫ್ ಮಂಡಳಿಗೆ ಈ ಥರ ಹಣ ಕೊಡೋಕ್ಕೆ, ಅವ್ರನ್ನ ದಷ್ಟಪುಷ್ಟ ಮಾಡೋಕ್ಕೆ, ದುಂಡಾಗಿ ಮಾಡೋಕ್ಕೆ, ಗಟ್ಟಿ ಮಾಡೋಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಏನಕ್ಕೆ ಕೊಡಬೇಕು ಅವ್ರಿಗೆ ಅಂತ ಇವರೇ ವಾದ ಮಾಡಿದರು. ಇವರೇ 20 ಕೋಟಿ ಫಿಕ್ಸ್ ಮಾಡಿದರು, 10 ಕೋಟಿ ಕೊಟ್ಟು ಬಿಟ್ಟಿದ್ರು. ಇದೀಗ ವಿರೋಧ ಜಾಸ್ತಿ ಆಗ್ತಾ ಇದ್ದಂತೆ ವಾಪಸ್ ಪಡ್ಕೊಂಡಿದೆ ಮಹಾರಾಷ್ಟ್ರ ಸರ್ಕಾರ.